ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರಾ? ನಾಳೆ ಲೋಕಭವನಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಡ್ತಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಲೋಕಭವನಕ್ಕೆ ಸಿಎಂ ಭೇಟಿಯನ್ನ ಕೊಡ್ತಾರೆ. ರಾಜ್ಯ ರಾಜಕಾರಣದ ಪಟ್ಟದ ಆಟಕ್ಕೆ, ಕುರ್ಚಿಯ ಕಿತ್ತಾಟಕ್ಕೆ ಅಂತೂ ಫುಲ್ ಸ್ಟಾಪ್ ಇಡುವಂತಹ ಸಮಯ ಬಂದೇ ಬಿಡ್ತು. ನಾನಾ ಗೊಂದಲಗಳು, ನಾನಾ ಚರ್ಚೆಗಳು, ಊಹಾಪೋಹಗಳು. ಈ ಊಹಾಪೋಹಗಳು ಇತ್ತೀಚೆಗೆ ಶುರುವಾದಂಥದ್ದಲ್ಲ. ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತ, ಇಲ್ಲ ಕುರ್ಚಿ ಕಿತ್ತಾಟ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಕುರ್ಚಿ ಬದಲಾವಣೆ, ಒಂದು ಹಬ್ಬ ಹರಿದಿನ ಏನು ಬರೋಂಗಿಲ್ಲ. ರಾಜ್ಯದ ಜನರಿಗೆ ದೊಡ್ಡ ಪ್ರಶ್ನೆ ಹೇಳ್ತಾ ಇತ್ತು. ಅಂತೂ ಸಿಎಂ ಬದಲಾವಣೆ ಆಗ್ತಾರಾ ಅಂತೇಳಿ ಎಲ್ಲ ಪ್ರಶ್ನೆಗಳು ಈಗ ಉತ್ತರ ಸಿಗ್ತಾ ಇದೆ. ಹಾಗಾದ್ರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಾದ್ರೆ ನಾಳೆ ಲೋಕಭವನಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಡ್ತಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಲೋಕಭವನಕ್ಕೆ ಸಿಎಂ ಭೇಟಿಯನ್ನ ಕೊಡ್ತಾರೆ. ಇಷ್ಟು ದಿನ ಕಾಯಿಸಿ ಸತಾಯಿಸಿ ರಾಜ್ಯದ ನಾಯಕರು ಎಲ್ಲರೂ ಸಹ ಹೇಳ್ತಿರುವಂತಹ ಮಾತು ಒಂದೇ, ಹೇಳ್ತಿದ್ದಂತಹ ಮಾತು ಸಹ ಒಂದೇ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ. ಬಟ್ ಪಂಚರಾಜ್ಯಗಳ ಎಲೆಕ್ಷನ್ ಆಯಿತು, ನಾನಾ ಗಲಾಟೆಗಳು ಆಯಿತು. ಇಲ್ಲಿವರೆಗೂ ಸಹ ಹೈಕಮಾಂಡ್ ಸುಮ್ಮನೆ ಇತ್ತು. ಎಲ್ರಿಗೂ ಸಹ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಯಾಕೆ ಹೈಕಮಾಂಡ್ ಇಷ್ಟೆಲ್ಲ ಗಲಾಟೆಗಳು ಆಗ್ತಾ ಇದ್ರು, ನಾನಾ ಗೊಂದಲಗಳು ಇದ್ರೂ ಸಹ ರಾಜ್ಯದ ಜನ ಎಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭರವಸೆಯನ್ನ ಕಳೆದುಕೊಳ್ತಾರೆ ಎನ್ನುವಂತ ಭಯ ಸಹ ಹೆಚ್ಚಾಗ್ತಾ ಇತ್ತು. ಆದಷ್ಟು ಸಹ ಇದ್ರ ಬಗ್ಗೆ ಗೊಂದಲಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಸಹ ಮೂಡ್ತಾ ಇತ್ತು, ಚರ್ಚೆಗಳು ಸಹ ಆಗ್ತಾ ಇತ್ತು. ಎಲ್ಲದಕ್ಕೂ ಸಹ ಉತ್ತರ ಸಿಕ್ಕಿದಂತಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೋಡಿ, ಈಗ ನಾಳೆ ಲೋಕಭವನಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನು ಕೊಡುವಂತ ಸುದ್ದಿ ಬರ್ತಾ ಇದೆ. ಎಷ್ಟೊತ್ತಿಗೆ ಭೇಟಿಯನ್ನ ಕೊಡಬಹುದು, ಏನೆಲ್ಲ ಚರ್ಚೆಗಳು ಆಗಬಹುದು, ಫೈನಲ್ ಆಗಂತೂ ತೀರ್ಮಾನ ಆದಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ಹೆಂಗಿದೆ ಚಿತ್ರಣ ಅಂತ? ನಿರೀಕ್ಷೆ ಈಗ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾಳೆ ಬೆಳಿಗ್ಗೆ 11:30 ಸುಮಾರಿಗೆ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ಈಗಾಗಲೇ ಸಿಎಂ ಕಚೇರಿಯಿಂದ ಅಧಿಕೃತ ಮಾಹಿತಿ ಲೋಕಭವನಕ್ಕೆ ತೆರಳಿದೆ. ಅವರು ಸಮಯಾವಕಾಶವನ್ನು ಕೂಡ ಕೇಳ್ಕೊಂಡಿದ್ದಾರೆ. ಈ 11:30ಯಿಂದ 12 ಗಂಟೆಯ ಅವಧಿಯ ಒಳಗಾಗಿ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ರಾಜೀನಾಮೆ ವಿಚಾರವನ್ನ ಚರ್ಚೆ ಮಾಡಲಿದ್ದಾರೆ ಅನ್ನುವಂಥದ್ದನ್ನ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಎಲ್ಲೂ ಕೂಡ ತಿಳಿಸಿಲ್ಲ. ಆದ್ರೆ ರಾಜಭವನದ ಮೂಲಗಳು ಕೂಡ ಈ ವಿಚಾರವನ್ನ ಖಚಿತಪಡಿಸಿವೆ. ಈ ಬೆಳವಣಿಗೆ ಅಂತಿಮವಾಗಿದ್ದೇ ಆದಲ್ಲಿ ರಾಜ್ಯದ ಈಗಿನ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಪೂರ್ಣ ವಿರಾಮ ಸಿಗಲಾಗ್ತದೆ. ಆ ನಂತರ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಅಲ್ಲಿ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರನ್ನ ನೇಮಕ ಮಾಡೋ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡ್ತಾರೆ. ಆ ಬಳಿಕ ನಾಡಿದ್ದು ನೂತನ ಮುಖ್ಯಮಂತ್ರಿಗಳು ಪದಗ್ರಹಣವನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ನಾಳೆ ರಾಜಭವನಕ್ಕೆ ಮುಖ್ಯಮಂತ್ರಿಗಳು ತೆರಳುತ್ತಿರುವಂತಹ ವಿಚಾರ ಕಾಂಗ್ರೆಸ್ನ ಈ ಎಲ್ಲ ಇದುವರೆಗೆ ನಡೆದಂತಹ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಆಗಿ ಪರಿಣಾಮವಾಗಲಿದೆ. ಸಿಕ್ಕಿರುವ ಮಾಹಿತಿಗಳ ಪ್ರಕಾರ 11:30 ವೇಳೆಗೆ ಅವರು ಲೋಕಭವನಕ್ಕೆ ತಲುಪಲಿದ್ದಾರೆ. ನಿರೀಕ್ಷಾ. ಓಕೆ, ಈಗೆಲ್ಲ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರದ್ದು ಒಂದು ಗುಡ್ ಎಕ್ಸಿಟ್ ಆಗಬಹುದಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಏನು ಉತ್ತರಿಸಲಿಲ್ಲ. ನಾಳೆ ಎಲ್ಲದಕ್ಕೂ ಸಹ ಉತ್ತರ ಸಿಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ನೋಡ್ತಾ ಇದ್ರೆ ಒಂದು ಗುಡ್ ಎಕ್ಸಿಟ್ ಆಗಬಹುದಾ? ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕಳಂಕರಹಿತ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಅವರ ಆಪ್ತರು ಹೇಳುವಂತ ಮಾತು. ಹಾಗೆ ಬಹುತೇಕ ಅವರ ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳೇ ಕೂಡ ಕಂಡು ಬಂದಿದೆ. ಈಗ ಅಂತಿಮವಾಗಿ ಹಿಂದೆ ನಡೆದಂತ ಮಾತುಕತೆಯ ಭಾಗವಾಗಿ 2.5 ವರ್ಷದ ಅಧಿಕಾರ ಅವಧಿಯನ್ನ 3 ವರ್ಷಗಳಿಗೂ ಅಂದ್ರೆ 6 ತಿಂಗಳು ಹೆಚ್ಚುವರಿಯಾಗಿ ವಿಸ್ತರಿಸಿಕೊಂಡು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿ ಅವರು ಗೌರವಯುತವಾಗಿ ನಿರ್ಗಮನವನ್ನ ಕಂಡುಕೊಳ್ಳಲಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ. ಆದ್ರೆ ರಾಜಕೀಯದ ಲೆಕ್ಕಾಚಾರಗಳು ಹಾಗೆ ಬೆಳವಣಿಗೆಗಳನ್ನು ನೋಡ್ತಿದ್ರೆ ಆ ಸಾಧ್ಯತೆಗಳು ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದಿದೆ. ಹಾಗೆ ಆಗ್ಲೂಬಹುದು ಅನ್ನುವಂಥದ್ದಿದೆ. ಅಂದ್ರೆ 50-50 ವರ್ಷ ಇರುವಂತಹ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಸ್ಪಷ್ಟ ನಿಲುವು ಪ್ರಕಟವಾಗಿಲ್ಲ. ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಕಳೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಅಲ್ಲಿ ಅವರ ಆಪ್ತ ಸಚಿವರು ಮತ್ತು ಶಾಸಕರ ಜೊತೆ ನಡೆಸುವಂತಹ ಮಾತುಕತೆಯ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯುವ ಸಾಧ್ಯತೆಗಳು ಕೂಡ ಇದೆ. ಈ ಸುದ್ದಿಗೋಷ್ಠಿಯ ಬಳಿಕ ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ. ಅದಾದ ನಂತರದಲ್ಲಿ ರಾಜಭವನದ ಬೆಳವಣಿಗೆಗಳಾಗೋದ್ರಿಂದಾಗಿ ಗೌರವಯುತವಾಗಿ ಅವರು ನಿರ್ಗಮಿಸುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ